ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಬೆಂಗಳೂರು ಅವಕಾಶಗಳ ಮಹಾನಗರಿ ಅಂತಾನೆ ಹೇಳ್ಬೋದು. ಇಲ್ಲೊಂದು ಸ್ವಂತ ಸೂರನ್ನ, ಸ್ವಂತ ಮನೆಯನ್ನ ಕಟ್ಕೊಳ್ಬೇಕೆಂಬುದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ನೋಡಿ, ಈ ಬೆಂಗಳೂರಿನ ಮಹಾನಗರಿಗೆ ರಾಜ್ಯದ, ದೇಶದ, ವಿಶ್ವದ ನಾನಾ ಭಾಗಗಳಿಂದ ಎಲ್ಲರೂ ಕೂಡ ಕನಸೊತ್ತು ಬರೋದು. ಅದು ಏಕೈಕ ಕನಸು ಏನಂದ್ರೆ ಒಂದು ಸ್ವಂತ ಮನೆ ಕಟ್ಟಬೇಕು, ಒಂದು ಸ್ವಂತ ಸೂರನ್ನ ಹೊಂದಬೇಕು ಎನ್ನುವಂತಹ ಕನಸು ಪ್ರತಿಯೊಬ್ಬರಿಗೂ ಇರುತ್ತೆ. ಇದೀಗ ಏನು ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಬಿ ಖಾತಾದಾರರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯೊಂದನ್ನ ನೀಡಿರುವಂಥದ್ದು. ಬಿ ಖಾತಾದಾರರಿಗೆ ಸಿಗಲಿದೆ ಇನ್ನು ಮುಂದೆ ಎ ಖಾತೆಯ ಮಾನ್ಯತೆ. ಹಾಗಾದ್ರೆ ಖಾತೆ ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ? ಈ ಕುರಿತಾದ ಕಂಪ್ಲೀಟ್ ಸ್ಟೋರಿಯನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ಆಸ್ತಿ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಒಬ್ಬರ ಹೆಸರಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡ್ಕೊಳ್ಬೇಕಂದ್ರೆ ಕೂಡಲೇ ನಮಗೆ ನೆನಪಿಗೆ ಬರೋದು ಖಾತಾ. ಅಂದ್ರೆ ಆಸ್ತಿಯ ಅಧಿಕೃತ ದಾಖಲೆ. ಸದ್ಯ ಸರ್ಕಾರ ಬಿಬಿಎಂಪಿ ಮಹತ್ವದ ನಿರ್ಧಾರಗಳಿಂದ ಎ ಖಾತಾ, ಬಿ ಖಾತಾ ಹಾಗೂ ಇ ಖಾತಾ ಎಂಬ ಹೆಸರು ಮೂರು ಹೆಸರುಗಳು ಚಾಲ್ತಿಯಲ್ಲಿ ಇರುವಂಥದ್ದು. ಕರ್ನಾಟಕ ಸರ್ಕಾರವು ಇ ಖಾತಾ ಮಾಡುವ ಅಭಿಯಾನವನ್ನ ದೊಡ್ಡ ಮಟ್ಟದಲ್ಲಿ ಇದೀಗ ಕೈಗೊಂಡಿರುವಂಥದ್ದು. ಉಳಿದಂತೆ ಬೆಂಗಳೂರಿನಲ್ಲಿ ಬಿ ಖಾತಾಗಳನ್ನ ಎ ಖಾತಾಗಳನ್ನಾಗಿ ಪರಿವರ್ತನೆ ಮಾಡುವ ಮಹತ್ವದ ನಿರ್ಧಾರವನ್ನ ಇದೀಗ ಕೈಗೊಳ್ಳುತ್ತಾ ಇರುವಂಥದ್ದು. ಹೀಗಾಗಿಯೇ ಈ ವಿಷಯಗಳು ಮತ್ತೆ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಆಸ್ತಿಗಳಿಗೆ ಎ ಖಾತಾ, ಬಿ ಖಾತಾ ಹಾಗೂ ಇ ಖಾತಾ ದಾಖಲೆ ನೀಡಲಾಗುತ್ತೆ. ಇದರಲ್ಲಿ ಎ ಖಾತಾ ಮತ್ತು ಬಿ ಖಾತಾ ಮುಖ್ಯವಾಗಿರುವಂಥದ್ದು. ಈ ಬಗ್ಗೆ ಸೂಕ್ತವಾಗಿ ತಿಳಿದುಕೊಳ್ಳುವುದರಿಂದ ಆಸ್ತಿಗೆ ಸಂಬಂಧಿಸಿದ ತೊಂದರೆಗಳನ್ನ ತಪ್ಪಿಸಬಹುದು. ಆಸ್ತಿ ಖರೀದಿ ಮಾಡುವಾಗ ಅಥವಾ ಮಾರುವಾಗ ಖಾತಾ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸ್ನೇಹಿತರೆ, ಬಿಬಿಎಂಪಿ ವ್ಯಾಪ್ತಿನಲ್ಲಿ ಆಸ್ತಿ ಹೊಂದಿರುವವರು ಖಾತಾ ಪಡೆಯಲು ಅರ್ಹರಾಗಿರ್ತಾರೆ. ಖಾತಾ ಹೊಂದಿರುವವರು ಆಸ್ತಿ ತೆರಿಗೆ ಕಟ್ಟಲು ಅವರು ಕೂಡ ಅರ್ಹರಾಗಿರ್ತಾರೆ. ಖಾತಾದಲ್ಲಿ ಮಾಲೀಕರ ಹೆಸರು, ಆಸ್ತಿಯ ವಿಳಾಸ, ವಿಸ್ತರಣೆ ಸಂಖ್ಯೆ, ಗಡಿ, ನಿರ್ಮಾಣ ಪ್ರದೇಶ ಮತ್ತು ತೆರಿಗೆ ವಿವರಗಳು ಇರ್ತವೆ. ಖಾತಾವು ಆಸ್ತಿಯ ತೆರಿಗೆ ಲೆಕ್ಕಾಚಾರಕ್ಕೆ ಸಹಾಯ ಮಾಡುತ್ತವೆ. 2007ರಲ್ಲಿ ಬಿಬಿಎಂಪಿ ತೆರಿಗೆ ಸಂಗ್ರಹಿಸಲು ಎ ಖಾತಾ ಮತ್ತು ಬಿ ಖಾತಾ ಈ ಒಂದು ಜಾರಿಗೆ ತಂದಿತ್ತು. ಸ್ನೇಹಿತರೆ, ಇಷ್ಟಕ್ಕೂ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದ್ರೇನು, ಇದರ ಕುರಿತಾದ ವಿವರವನ್ನ ತಿಳಿಸ್ತಾ ಹೋಗ್ತೀವಿ ನೋಡಿ. ಎ ಖಾತಾ ಅಂದ್ರೆ ಏನು, ಅದರ ಪ್ರಯೋಜನ ಏನು ಅಂತ ನೋಡೋದಾದ್ರೆ, ಎ ಖಾತಾ ಇದ್ರೆ ವ್ಯಾಪಾರ ಪರವಾನಗಿ ಪಡೆಯಬಹುದು. ಅಂದ್ರೆ ಸೇಲ್ಡೆಡ್ ಅಗ್ರಿಮೆಂಟ್ ಅನ್ನ, ಅಂದ್ರೆ ಸೇಲ್ ಮಾಡೋದಕ್ಕೆ, ಮತ್ತೊಬ್ಬರಿಗೆ ಅದನ್ನ ಸೇಲ್ ಮಾಡೋದಕ್ಕೆ ಒಂದು ಅರ್ಹತೆಯನ್ನ ಪಡೆದಿರಬಹುದು. ಕಟ್ಟಡ ನಿರ್ಮಾಣಕ್ಕೂ ಕೂಡ ಅದು ಸುಲಭವಾಗಿ ಒಂದು ರೀತಿ ಅನುಮತಿ ಕೂಡ ಬಿಬಿಎಂಪಿಯಿಂದ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಮಗೆ ಎ ಖಾತಾದಾರರಿಗೆ ಬ್ಯಾಂಕ್ನಿಂದ ತುಂಬಾ ಈಸಿಯಾಗಿ ಸಾಲವನ್ನ ಪಡೆದುಕೊಳ್ಳಬಹುದು. ಆಸ್ತಿಯನ್ನ ಖರೀದಿಸುವವರು ಯಾವುದೇ ಅನುಮಾನವಿಲ್ಲದೆ ಖರೀದಿಸಬಹುದು. ಅಂದ್ರೆ ಆಸ್ತಿಯನ್ನ ನೀವೇನಾದ್ರೂ ಎ ಖಾತಾದಾರರಾಗಿದ್ರೆ ಆ ಒಂದು ಎ ಖಾತೆಯ ಒಂದು ಸೈಟ್ ಅನ್ನ ಅಥವಾ ಆಸ್ತಿಯನ್ನ ಬೇರೆಯವರಿಗೆ ಮಾರಬೇಕು ಅಂದ್ರೆ ಅವರು ಕೂಡ ಇದು ನಂಬಿಕೆಗೆ ಅರ್ಹವಾಗಿರುವಂತಹ ಪ್ರಾಪರ್ಟಿ ಅಂತೇಳಿ ಈಸಿಯಾಗಿ ಅದನ್ನ ಖರೀದಿ ಮಾಡ್ತಾರೆ. ಮಾಲೀಕರು ಆಸ್ತಿ ತೆರಿಗೆಯನ್ನ ಸರಿಯಾಗಿ ಪಾವತಿಸಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಅಂದ್ರೆ ಎ ಖಾತಾ ಇದ್ದಂಥವರು ಆ ಒಂದು ಟ್ಯಾಕ್ಸ್ ಏನಿರುತ್ತಲ್ಲ, ಆ ಒಂದು ಆಸ್ತಿಗೆ ಸಂಬಂಧಪಟ್ಟಂತ ಆ ಒಂದು ಟ್ಯಾಕ್ಸ್ ಅನ್ನ ಸರಿಯಾಗಿ ಕಟ್ಟಿರ್ತಾರೆ ಎನ್ನುವಂತಹ ಅರ್ಥವನ್ನು ಕೂಡ ಎ ಖಾತಾ ಸೂಚಿಸುವಂಥದ್ದು. ಆಸ್ತಿ ಮಾರಾಟ ಮಾಡಲು ವರ್ಗಾವಣೆ ಯಾವುದೇ ತೊಂದರೆ ಆಗುವುದಿಲ್ಲ. ನೋಡಿ, ಎ ಖಾತಾದಾರರಿಗೆ ಒಬ್ಬರ ಹೆಸರಿಂದ ಇನ್ನೊಬ್ಬರಿಗೆ ಆಸ್ತಿಯನ್ನ ಒಂದು ರೀತಿ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಅಡೆತಡೆ ಮತ್ತು ಕಾನೂನು ಒಂದು ರೀತಿಯಲ್ಲಿ ಯಾವುದೇ ರೀತಿಯ ತೊಡಕುಗಳು ಎದುರಾಗುವುದಿಲ್ಲ. ಅದಕ್ಕೆ ಎ ಖಾತಾ ಹೊಂದಿರುವಂತಹ ಆಸ್ತಿಗಳಿಗೆ ಡಿಮ್ಯಾಂಡು ಜೊತೆಯಲ್ಲಿ ಅದರ ಬೆಲೆ, ಅದರ ಮೌಲ್ಯ ಕೂಡ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಇನ್ನು ಬಿ ಖಾತಾ ಅಂದ್ರೇನು, ಬಿ ಖಾತಾದ ಆ ಒಂದು ವ್ಯಾಪ್ತಿ ಏನೆಲ್ಲ ಇದೆ ಮತ್ತು ತೊಡಕು ಏನಾಗುತ್ತೆ, ಯಾಕೆ ಬಿ ಖಾತಾದಾರರು ಎ ಖಾತೆಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇದೀಗ ಸರ್ಕಾರ ಮುಂದಾಗಿರುವಂಥದ್ದು. ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ನೋಡಿ. ಕಾನೂನು ಎ ಖಾತಾ ಅಂದ್ರೆ ನಿಮ್ಗೆ ಅದು ಕಾನೂನು ರೀತಿಯಲ್ಲಿರುವಂತಹ ಆಸ್ತಿ. ಅದೇ ಬಿ ಖಾತಾ ಅಂದ್ರೆ ಕಾನೂನು ಬಾಹಿರವಾಗಿರುತ್ತೆ. ಯಾಕಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಿಯಮಗಳ ಉಲ್ಲಂಘನೆಯನ್ನ ಸೂಚಿಸುತ್ತೆ. ಬಿ ಖಾತಾ ಸರ್ಕಾರದಿಂದ ಪೂರ್ಣ ಪ್ರಮಾಣವಲ್ಲದ ಅರೆ ಅನುಮತಿ ಪಡೆದುಕೊಂಡಿರಬಹುದು. ಬಿ ಖಾತಾ ಅನಧಿಕೃತ ವಿನ್ಯಾಸ, ಪೂರ್ಣಗೊಳ್ಳದ ಕಟ್ಟಡ ಮತ್ತು ನಿಯಮ ಬಾಹಿರ ನಿರ್ಮಾಣವಾಗಿರಬಹುದು. ಅಂದ್ರೆ ಒಟ್ಟಾರೆ ನೀವು ಎ ಖಾತಾದಲ್ಲಿ ಏನೆಲ್ಲ ಸರ್ಕಾರದ ಆ ಒಂದು ವ್ಯಾಪ್ತಿಗೆ ಒಳಪಡುತ್ತಲ್ಲ, ಅದಕ್ಕೆ ಡೆಡ್ ಅಪೋಸ್ ನಿಮಗೆ ಬಿ ಖಾತಾನಲ್ಲಿ ಸಿಗುತ್ತೆ. ಸರ್ಕಾರದಿಂದ ಯಾವುದೇ ಕೂಡ ಗ್ರಾಂಟ್ ಆಗುವುದಿಲ್ಲ. ಸರ್ಕಾರದಿಂದ ಯಾವುದೇ ರೀತಿಯಲ್ಲೂ ನಿಮಗೆ ಅನುಮತಿ ಸಿಗದೆ ನೀವು ಆ ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಅಥವಾ ಆ ಒಂದು ಆಸ್ತಿ ಕೂಡ ಅದೇ ರೀತಿಯಲ್ಲಿ ಇರುತ್ತೆ.
ಆದ್ರೆ ಎ ಖಾತಾನಲ್ಲಿ ನಿಮ್ಗೆ ಹಾಗಲ್ಲ, ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಗೆ ಎ ಖಾತಾ ಆಸ್ತಿ ಇರುತ್ತೆ. ಇಲ್ಲಿ ಮತ್ತೊಂದು ನಿಮ್ಗೆ ಎ ಖಾತಾನಲ್ಲಿ ಹೇಗೆ ಬ್ಯಾಂಕ್ ಲೋನ್ ಸಿಗುತ್ತೆ, ನಿಮ್ಗೆ ಸಲೀಸಾಗಿ ಬ್ಯಾಂಕ್ ಲೋನ್ ಸಿಗುತ್ತೆ, ಅಥವಾ ಒಬ್ಬರ ಹೆಸರಿಂದ ಮತ್ತೊಬ್ಬರಿಗೆ ಆಸ್ತಿಯನ್ನ ನಂಬಿಕೆಯಿಂದ ಹೇಗೆ ವರ್ಗಾವಣೆ ಮಾಡಬಹುದಲ್ಲ. ಬಟ್ ಇಲ್ಲಿ ಬಿ ಖಾತಾನಲ್ಲಿ ಬಿ ಖಾತಾದಾರರಿಗೆ ಆ ಎಲ್ಲವೂ ಕೂಡ ಅಡೆತಡೆ ಇಲ್ಲಿ ಕಾಣಸಿಗುತ್ತೆ. ಅನಧಿಕೃತ ವಿನ್ಯಾಸ, ನಾನು ಆಗ್ಲೇ ಹೇಳಿದಾಗೆ ಪೂರ್ಣಗೊಳ್ಳದ ಕಟ್ಟಡ ಮತ್ತು ನಿಯಮ ಬಾಹಿರ ನಿರ್ಮಾಣವೂ ಆಗಿರುತ್ತೆ. ಒಟ್ಟಾರೆ ಆಸ್ತಿಯು ಕಾನೂನುಬದ್ಧ ಅಲ್ಲ ಎಂದರ್ಥ. ಮತ್ತೊಮ್ಮೆ ರಿಪೀಟ್ ಮಾಡ್ತೀವಿ ಸ್ನೇಹಿತರೆ, ಎ ಖಾತೆಗೂ ಬಿ ಖಾತೆಗೂ ಇರುವಂತಹ ವ್ಯತ್ಯಾಸ. ಕಾನೂನು ಬಾಹಿರವಲ್ಲದ ಖಾತಾ ಯಾವುದು ಅಂದ್ರೆ ಅದು ಬಿ ಖಾತಾ. ಹಾಗಾಗಿ ಬಿ ಖಾತಾ ಇರುವಂತಹ ಆ ಒಂದು ಆಸ್ತಿಗಳನ್ನು ಇದೀಗ ಸರ್ಕಾರ ಎ ಖಾತೆಗೆ ವರ್ಗಾವಣೆ ಮಾಡಲು ಒಂದು ದೊಡ್ಡ ರೀತಿಯ ಒಂದು ಅಭಿಯಾನವನ್ನ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡ್ತಾ ಇರುವಂಥದ್ದು ಒಂದು ರೀತಿ ಬೆಂಗಳೂರಿಗರಿಗೆ ಸಿಹಿ ಸುದ್ದಿ ಅಂತ ನಾವು ಅದಕ್ಕೆ ಮೊದಲೇ ತಿಳಿಸಿದ್ದು. ಆಸ್ತಿಯು ಸಮಸ್ಯೆಯೊಂದಿದ್ರೆ ಬಿ ಖಾತಾ ನೀಡಲಾಗ್ತದೆ. ಅಂದ್ರೆ ಆಸ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಮಾತ್ರ ಅದಕ್ಕೆ ಬಿ ಖಾತೆಯನ್ನು ನೀಡಲಾಗುತ್ತೆ. ಇನ್ನು ಬಿ ಖಾತೆಯ ಅನಾನುಕೂಲಗಳು ಏನು ಅನ್ನೋದನ್ನ ನೋಡೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ನಿಮಗೆ ಮನೆ ಕಟ್ಟೋದಕ್ಕೆ ಬ್ಯಾಂಕ್ ಸಾಲ ಸಿಗೋದಂತೂ ತುಂಬಾ ಕಷ್ಟ. ಸಿಕ್ಕಿದ್ರು ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಆಸ್ತಿಯನ್ನ ಮಾರಾಟ ಮಾಡೋದು ಅಥವಾ ವರ್ಗಾವಣೆ ಮಾಡೋದಕ್ಕೆ ತುಂಬಾ ಕಷ್ಟ, ನೀವು ಹರಸಾಹಸ ಪಡಬೇಕಾಗುತ್ತೆ. 2014ರಲ್ಲಿ ಹೈಕೋರ್ಟ್ ಬಿ ಖಾತಾ ಆಸ್ತಿಗಳನ್ನ ಅಮಾನ್ಯ ಅಂತ ಕೂಡ ಹೇಳಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಆಸ್ತಿ ಖರೀದಿ ಮಾಡಬೇಕಂದ್ರೆ ಎ ಖಾತಾನ ಬಿ ಖಾತಾನ ನೋಡಿ ಕೇರ್ಫುಲಿ ತಗೊಳ್ಬೇಕಾಗುತ್ತೆ. ಹೀಗಾಗಿ ಬಿ ಖಾತಾ ಹೊಂದಿರುವವರು ಕಾನೂನು ತೊಡಕುಗಳನ್ನ ಎದುರಿಸಬೇಕಾಗುತ್ತೆ. ಈ ಖಾತಾ ಅಂತ ಅಂದ್ರೆ ಏನು? ನಿಮಗೆ ಆಗ್ಲೇ ಹೇಳಿದಾಗೆ ಎ ಖಾತಾ, ಬಿ ಖಾತಾ, ಈ ಖಾತಾ ನೋಡಿ, ಒಂದು ಏನು ಈ ಪ್ರಾಪರ್ಟಿ ವಿಚಾರದಲ್ಲಿ ಇಷ್ಟು 3 ಖಾತೆಗಳು ಕೂಡ ಇಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು. ಅದ್ರ ಬಗ್ಗೆ ತಿಳ್ಕೊಂಡ್ರೆ ಇಲ್ಲಿ ಆ ಪ್ರಾಪರ್ಟಿಯ ಮಾಲೀಕರಿಗೆ ಯಾವುದೇ ರೀತಿಯ ಕಾನೂನು ತೊಡಕು ಎದುರಾಗೋದಿಲ್ಲ ಅಂತಾನೆ ಹೇಳ್ಬೋದು. ಈ ಖಾತಾ ಅಂದ್ರೆ ಏನು? ಎ ಖಾತಾ ಅಂದ್ರೇನು? ಎ ಖಾತಾ ಡಿಜಿಟಲ್ ರೂಪ. ಇದು ಆಸ್ತಿ ಮಾಲೀಕತ್ವ, ತೆರಿಗೆ ಪಾವತಿ ಮತ್ತು ದಾಖಲೆಗಳನ್ನ ಆನ್ಲೈನ್ ನಲ್ಲಿ ವರ್ಗಾಯಿಸಲು ಸಹಾಯ ಮಾಡುತ್ತದೆ. ಕರ್ನಾಟಕ ಸರ್ಕಾರವು ಇದನ್ನ ಕಡ್ಡಾಯಗೊಳಿಸಿರುವಂಥದ್ದು. ಇದು ಆಸ್ತಿ ದಾಖಲೆಗಳ ಡಿಜಿಟಲೀಕರಣಕ್ಕೂ ಒಂದು ದೊಡ್ಡ ಮಹತ್ವದ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಈ ಖಾತೆಯ ಉಪಯೋಗಗಳು ಈಗಾಗಲೇ ಎ ಖಾತಾ ಮತ್ತು ಬಿ ಖಾತೆಯ ಉಪಯೋಗ ಮತ್ತು ಅನುಕೂಲ ಮತ್ತು ಅನಾನುಕೂಲಗಳನ್ನ ತಿಳಿದುಕೊಂಡ್ರಿ. ಈಗ ಈ ಖಾತೆಯ ಉಪಯೋಗ ಏನು ಅನ್ನೋದನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ನೋಡಿ, ಎ ಖಾತಾ ಆಸ್ತಿ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿರುತ್ತೆ. ಆಸ್ತಿಯ ಮೇಲೆ ಸುಲಭವಾಗಿ ಸಾಲವನ್ನ ಪಡೆಯಬಹುದು. ಕೆಲವು ನಿಯಮಗಳನ್ನ ಪೂರೈಸಿದ್ರೆ ಕಟ್ಟಡ ನಿರ್ಮಾಣಕ್ಕೆ ಅನುಮೋದನೆ ಕೂಡ ಸಿಗುತ್ತೆ. ವ್ಯಾಪಾರಕ್ಕೂ ಕೂಡ ನಿಮಗೆ ಪರವಾನಗಿ ಮಾಡೋದಕ್ಕೂ ಕೂಡ ಅಲ್ಲಿ ಅನುಮತಿ ಸಿಗುತ್ತೆ. ಆಸ್ತಿ ಸಂಬಂಧ ಎಲ್ಲಾ ದಾಖಲೆಗಳು ಕೂಡ ಆನ್ಲೈನ್ ನಲ್ಲಿ ಲಭ್ಯವಿರುತ್ತೆ. ಪಾರದರ್ಶಕತೆ ಹೆಚ್ಚಾಗಿರುತ್ತೆ. ನಿಮಗೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಅದು ಇರುತ್ತೆ. ಆ ಒಂದು ಆಸ್ತಿ ನಕಲಿ ದಾಖಲೆಗಳನ್ನ ಅದು ಅವಾಯ್ಡ್ ಮಾಡುತ್ತೆ. ಅಂದ್ರೆ ಈ ನಕಲಿ ಕಾಗದ ಪತ್ರಗಳ ಅವಳಿಗಳು ಈ ಹಿಂದೆ ಇತ್ತಲ್ಲ, ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಹೆಚ್ಚಿನ ದಾಖಲೆಗಳ ಅಗತ್ಯವೂ ಕೂಡ ಇದಕ್ಕೆ ಜಾಸ್ತಿ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಾಗಿರೋದಿಲ್ಲ. ಮನೆ ಖರೀದಿದಾರರು ಮತ್ತು ಹೂಡಿಕೆದಾರರಿಗೆ ಯಾವುದೇ ಆತಂಕವಿಲ್ಲದೆ ವ್ಯವಹಾರ ಮಾಡಬಹುದು. ಬಿ ಖಾತಾ ಮತ್ತು ಎ ಖಾತಾದಾರರಿಗೆ ಎ ಖಾತೆಯ ಬದಲಾವಣೆ ಮಾಡಿಕೊಳ್ಳೋದು ಹೇಗೆ? ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾಡುವಂತ ಸಮಸ್ಯೆ ಏನಂದ್ರೆ, ಬಿ ಖಾತಾದಿಂದ ಎ ಖಾತಾ ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು. ನೋಡಿ, ನಾವು ಸರಳವಾಗಿ ತಿಳಿಸ್ಕೊಡ್ತೀವಿ. ಬಿ ಖಾತಾ ಆಸ್ತಿಯನ್ನು ಹೊಂದಿದ್ರೆ ಅದನ್ನ ಎ ಖಾತೆಗೆ ಬದಲಾವಣೆ ಮಾಡಿಕೊಳ್ಳೋದು ತುಂಬಾ ಉತ್ತಮ. ಬಿಬಿಎಂಪಿ ಮತ್ತು ಆಸ್ತಿಯನ್ನ ಕಾನೂನುಬದ್ಧ ಎಂದು ಗುರುತಿಸ್ತದೆ. ಈ ಒಂದು ಎ ಖಾತೆಯನ್ನ ನೀರು, ವಿದ್ಯುತ್ತು ಮತ್ತೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಲಭಿಸ್ಬೇಕಲ್ಲ, ಆ ಎಲ್ಲಾ ಸೌಕರ್ಯಗಳು ಕೂಡ ಈ ಒಂದು ಖಾತೆಯಲ್ಲಿ ಲಭಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಪರವಾನಗಿ ಕೂಡ ಪಡೆಯಬಹುದು. ಬ್ಯಾಂಕ್ಗಳಲ್ಲಿ ಸಾಲ ಸುಲಭವಾಗಿ ಸಿಗುತ್ತೆ. ಇನ್ನು ಸ್ನೇಹಿತರೆ, ಬಿ ಖಾತಾದಾರರಿಗೆ ಯಾವೆಲ್ಲ ವ್ಯಾಪ್ತಿಗೆ ಒಳಪಡುತ್ತೆ, ಬಿ ಖಾತಾದಾರರಿಗೆ ಇವಾಗ ಎ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಯಾವೆಲ್ಲ ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದನ್ನ ಕಡೆಯದಾಗಿ ನೋಡೋದಾದ್ರೆ, ಬಿ ಖಾತಾ ವ್ಯಾಪ್ತಿಗೆ ಯಾವೆಲ್ಲ ಆಸ್ತಿಗಳು ಬರುತ್ತೆ ಅನ್ನೋದರ ಕುರಿತಾಗಿ ವಿವರ ತಿಳಿಸ್ಕೊಡ್ತಾ ಹೋಗ್ತೀವಿ. ನೋಡಿ, ಸರ್ಕಾರದಿಂದ ಅನುಮೋದನೆ ಪಡೆಯದ ನಿವೇಶನಗಳು. ನಾವು ಮೊದಲೇ ನಿಮ್ಗೆ ತಿಳಿಸಿದ ಹಾಗೆ ಸರ್ಕಾರದಿಂದ ಅನುಮೋದನೆ ಪಡೆಯದಂತ ನಿವೇಶನಗಳು, ಗ್ರಾಮ ಪಂಚಾಯತ್ ಅಥವಾ ಸ್ಥಳೀಯ ಆಡಳಿತಕ್ಕೆ ಒಳಪಟ್ಟಿರುವ ನಿವೇಶನಗಳು ಮತ್ತು ನಿಯಮಾನುಸಾರ ಯೋಜನೆಗಳು ಇಲ್ಲದೆ ಹೌಸಿಂಗ್ ಬಡಾವಣೆಗಳು ಬಿ ಖಾತಾ ವ್ಯಾಪ್ತಿಗೆ ಬರುವಂತದ್ದು. ರಾಜ್ಯ ಸರ್ಕಾರವು ಬಿ ಖಾತಾ ಆಸ್ತಿಗಳನ್ನ ಕಾನೂನುಬದ್ಧಗೊಳಿಸಲು ಹೊಸ ಮಾರ್ಗಸೂಚಿಗಳನ್ನ ಇದೀಗ ರೂಪಿಸಿರುವಂತದ್ದು. ಕಂದಾಯ ಇಲಾಖೆಯು 3 ತಿಂಗಳಲ್ಲಿ ಬಿ ಖಾತಾ ನೋಂದಣಿ ಕಾರ್ಯವನ್ನ ಪೂರ್ಣಗೊಳಿಸಲು ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಯಲ್ಲಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿನಲ್ಲಿ ಯಾರೆಲ್ಲ ಬಿ ಖಾತಾದಾರರಿದ್ದಾರಲ್ಲ, ಆ ಎಲ್ಲಾ ಬಿ ಖಾತಾದಾರರಿಗೂ ಕೂಡ
ಒಂದು ಸಿಹಿ ಸುದ್ದಿ ಏಕಾತೆಯನ್ನಾಗಿ ಮಾನ್ಯತೆ ಮಾಡ್ಕೊಳ್ಳೋದಕ್ಕೆ ಒಂದು ಸಿಹಿ ಸುದ್ದಿ, ಒಂದು ಸುವರ್ಣ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿರುವಂಥದ್ದು. ಸೊ ಯಾರೆಲ್ಲ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು, ಇದರ ಬಗ್ಗೆ ಮತ್ತಷ್ಟು ವಿವರಗಳನ್ನು ತಿಳಿದುಕೊಳ್ಳಲು ನೀವು ವೆಬ್ಸೈಟ್ಗೆ ಒಮ್ಮೆ ವಿಸಿಟ್ ಕೊಡಬೇಕಾಗುತ್ತೆ. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನು ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.